ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ನನ್ನ ಲಾಸ್ಟ್ ಡೇ ಅಂದರೆ ಇಂದೂರಿಂದ ಹೊರಟ್ವಲ್ಲ, ಸೊ ಆವತ್ತಿಂದ ಆಗಿರುತ್ತೆ. ಸೊ ನಾವು ಲಾಸ್ಟಾಗಿ ಡಿನ್ನರ್ಗೆ ಅಂದ್ಬಿಟ್ಟು ಹೋಟೆಲ್ ರ್ಯಾಡಿಷನ್ಗೆ ಹೋಗಿದ್ವಿ. ಇದು ಕೂಡ 5 ಸ್ಟಾರ್ ಹೋಟೆಲ್. ಸೊ ನಾವಲ್ಲಿ ಏನೇನು ಊಟ ಮಾಡಿದ್ವಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಾವು ಇಂದೂರಿಂದ ಬೆಂಗಳೂರಿಗೆ ಯಾವ ಟ್ರೈನಲ್ಲಿ ಬಂದ್ವಿ, ಎಷ್ಟು ಗಂಟೆಗೆ ರೀಚ್ ಆದ್ವಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಮಗೆ ಭೋಪಾಲಲ್ಲಿ ಇದ್ದಿದ್ದು ಟ್ರೈನು ನೈಟು 11ಗಿತ್ತು. ಹಾಗಾಗಿ ಸಂಜೆನೇ ಬೇಗ ಹೊರಟ್ಬಿಟ್ಟು ಹೋಟೆಲಲ್ಲೇ ಡಿನ್ನರ್ನ ಮುಗಿಸ್ಕೊಂಡು ಭೋಪಾಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಹೋಟೆಲ್ ರ್ಯಾಡಿಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ರ್ಯಾಡಿಷನ್ 5 ಸ್ಟಾರ್ ಹೋಟೆಲ್ಲೇ. ಸೊ ನಾವು ಸಂಜೆ 7 ಅಷ್ಟರಲ್ಲೇ ಹೊರಟ್ವಿ. ಊಟನ ಮುಗಿಸ್ಕೊಂಡು ಭೋಪಾಲ್ಗೆ ರೀಚ್ ಆಗೋದಕ್ಕೆ 1 ಅವರ್ ಬೇಕಿತ್ತು. ಹಾಗಾಗಿ 7:30 ಅಷ್ಟರಲ್ಲಿ ಹೊರಟ್ವಿ. ನೀವು ನೋಡ್ತಿರ್ಬೋದು ರೋಡೆಲ್ಲ ಎಷ್ಟು ಕ್ಲೀನ್ ಆಗಿದ್ದಾವೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಕ್ಲೀನಿಂಗ್ ಸಿಟಿ ಅಂತಂದ್ಬಿಟ್ಟು ಅಷ್ಟು ಇದಾಗಿ ಹೇಳಿಲ್ಲ. ರೋಡಲ್ಲಿ ನೋಡ್ತೀವಿ ಅಂದರೂ ಒಂದು ಪೇಪರ್ ಬಿದ್ದಿರಲ್ಲ. ಸೊ ಅಷ್ಟು ಕ್ಲೀನ್ ಇರುತ್ತೆ ಈ ಸಿಟಿ ಅಂತೂ, ರೋಡ್ಗಳಂತೂ. ನಿಮ್ಮ ಶಿಲ್ಪನೇ ಹೇಳ್ತಿದ್ಲು, ನನ್ನ ತಂಗಿ ಏನಾದರೂ ತಿಂದ್ಬಿಟ್ಟು ರೋಡಲ್ಲಿ ಒಂದು ಕವರ್ ಎಸೆಯೋದಕ್ಕೂ ಬಿಡಲ್ವಂತೆ ಅವ್ರ ಹಸ್ಬೆಂಡು. ಸೊ ಮನೆಗೆ ತಂದು ಕವರ್ನ ಹಾಕಬೇಕು ಅಕ್ಕ, ರೋಡಲ್ಲಿ ಏನೋ ಒಂದು ಪೀಸ್ ಹಾಕೋದಕ್ಕೂ ಬಿಡಲ್ಲ. ಸೊ ಜನಗಳಲ್ಲೇ ಅಷ್ಟು ಜಾಗೃತಿ ಇದೆ ಇಲ್ಲೆಲ್ಲ. ಒಬ್ರೂ ಅಷ್ಟೇ ಒಂದು ಪೇಪರ್ನ ಸಹಿತ ರೋಡಿಗೆ ಹಾಕಲ್ಲ. ಏನೇ ಇದ್ದರೂ ಮನೆಗೆ ತಗೊಂಡೋಗೇ ಹಾಕೋದು. ಸೊ ಈ ರೀತಿ ಎಲ್ಲರೂ ಕ್ಲೀನಿಂಗ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಇಂಡಿಯಾದಲ್ಲೇ ನಂಬರ್ 1 ಕ್ಲೀನಿಂಗ್ ಸಿಟಿ ಅಂತ ಅಂದ್ಬಿಟ್ಟು ಇಂದೋರ್ಗೆ ಹೆಸರು ಬಂದಿರೋದು. ಟ್ರಾಫಿಕ್ ವಿಷಯದಲ್ಲೂ ಅಷ್ಟೇ ನಮ್ಮ ಬೆಂಗಳೂರು ಥರ ತುಂಬ ಟ್ರಾಫಿಕ್ ಇರಲ್ಲ. 4 ಲೈನ್ ರೋಡ್ಸ್ ಇರುತ್ತೆ. ಬಸ್ಗಳಿಗೆ ಹೋಗೋದಕ್ಕೆ 1 ಲೈನ್ ಇರುತ್ತೆ. ಈ ರೀತಿ ಕಾರ್ಗಳು, ಈ ರೀತಿ ವೆಹಿಕಲ್ಸ್ ಹೋಗೋದಕ್ಕೆ 1 ಲೈನ್ ಇರುತ್ತೆ. ಲಾರಿಗಳು ಓಡಾಡೋದಕ್ಕೆ 1 ಲೈನ್ ಇರುತ್ತೆ. ಸೊ 4 ಲೈನ್ಸು ರೋಡ್ಗಳಿರುತ್ತೆ. ಹಾಗಾಗಿ ತುಂಬ ಟ್ರಾಫಿಕ್ಕು ಸಹಿತ ಆಗಲ್ಲ. ತುಂಬಾ ಖುಷಿ ಅನಿಸುತ್ತೆ ಇಂದೋರ್ನ ನೋಡೋದಕ್ಕಂತೂ. ಅದ್ರ ಜೊತೆಗೆ ಮೆಟ್ರೋನು ಇರೋದ್ರಿಂದ ತುಂಬ ಟ್ರಾಫಿಕ್ ಅನಿಸಲ್ಲ, ತುಂಬ ವೆಹಿಕಲ್ಸು ಅಂತಲೂ ಅನಿಸಲ್ಲ, ಪೊಲ್ಯೂಷನ್ ಅಂತಲೂ ಅನಿಸಲ್ಲ. ಯಾಕೆಂದರೆ ಕಂಪ್ನಿಗಳೇ ಆಗಲಿ, ಫ್ಯಾಕ್ಟರಿಗಳೇ ಆಗಲಿ ಸಿಟಿಯಿಂದ ಸ್ವಲ್ಪ ದೂರನೇ ಇದ್ದಾವೆ. ಹಾಗಾಗಿ ತುಂಬಾ ಚೆನ್ನಾಗಿಯೇ ಈ ಸಿಟಿನ ರೆಡಿ ಮಾಡಿದ್ದಾರೆ. ನಮ್ಮ ಬೆಂಗಳೂರೆಲ್ಲ ಆ ರೀತಿ ಅಲ್ಲ. ಅದು ಯಾವ ರೀತಿ ಬೆಳೆದಿದೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವನ್ನೆಲ್ಲ ನಿಯಮಾನುಸಾರವಾಗಿ ರೆಡಿ ಮಾಡಿರುವಂಥ ಸಿಟಿ ಇದು. ಇತ್ತೀಚೆಗೆ ಮೋದಿಯವರು ಬಂದಾಗಿಂದ ಇಂಪ್ರೂವ್ ಮಾಡಿರುವಂಥ ಸಿಟಿ. ಹಾಗಾಗಿ ತುಂಬಾ ನೀಟ್ಲಿಯಾಗಿ ರೆಡಿಯಾಗಿದೆ ಈ ಸಿಟಿ ಅಂತಲೇ ಹೇಳ್ಬೋದು. ಸೊ ನಾವು ಬಂದಿದ್ದು ಹೋಟೆಲ್ ರ್ಯಾಡಿಷನ್ ಅಂತ ಅಂದ್ಬಿಟ್ಟು. ಇದೂ 5 ಸ್ಟಾರ್ ಹೋಟೆಲ್ಲೇ. ಸೊ ಈ ಹೋಟೆಲಲ್ಲಿ ತುಂಬಾ ಡೆಸರ್ಟ್ಸ್ ಅಂತೂ, ಹಾಗೆ ಸ್ವೀಟ್ಸು, ಕೇಕ್ಸ್ ಎಲ್ಲ ತುಂಬಾ. ಹಾಗಾಗಿ ಊಟಕ್ಕಿಂತ ನಾವು ಜಾಸ್ತಿ ಡೆಸರ್ಟೇ ತೊಗೊಂಡಿದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಅಂತಲೇ ಹೇಳ್ಬೋದು. ಹೋಟೆಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಈ ಹೋಟೆಲಲ್ಲಿ 2 ರೆಸ್ಟೋರೆಂಟ್ಸ್ ಇತ್ತು. ಸೊ ಹಾಗೆಯೇ ಪಾರ್ಟಿ ಹಾಲ್ ಇತ್ತು, ಹಾಗೆಯೇ ಸ್ಟೇ ಆಗೋದಕ್ಕೆ ರೂಮ್ಸ್ ಎಲ್ಲ ಇತ್ತು. ಸಖತ್ ಸ್ಟೈಲಿಶಾಗಿ ಮಾಡಿರೋವಂಥ ಹೋಟೆಲ್ ಅಂತಲೇ ಹೇಳ್ಬೋದು. ನಾನು ನೋಡ್ದಂಗೆ ಇಂದೂರಲ್ಲಿ ಚಾಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಚೋರಿ ಆಗಲಿ, ಸಮೋಸ ಆಗಲಿ. ಇಲ್ಲಿ ಎಲ್ಲ ಮನೆಗಳಲ್ಲಿ ಊಟಕ್ಕೇ ಕಚೋರಿ, ಸಮೋಸಗಳನ್ನ ಮಾಡ್ಕೋತಾರೆ. ಸಖತ್ ಟೇಸ್ಟಿಯಾಗಿ ಮಾಡಿರ್ತಾರೆ ಚಾಟ್ಸ್ನಂತೂ. ತುಂಬಾ ಮಸಾಲಗಳನ್ನ ಹಾಕಿ ಮಾಡ್ಕೋತಾರೆ. ಸೊ ನಾವು ಫಸ್ಟ್ ತೊಗೊಂಡಿದ್ದು ದಹಿ ಪುರಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಜ್ಯೂಸ್ಗಳಾದರೂ ಅಷ್ಟೇ ಶುಗರ್ ಏನೂ ಹಾಕಲ್ಲ. ನ್ಯಾಚುರಲಾಗಿ ಯಾವ ರೀತಿ ಜ್ಯೂಸ್ ಮಾಡಬೇಕೋ ಆ ರೀತಿ ಮಾಡಿಕೊಡ್ತಾರೆ. ಜಸ್ಟು ಹಣ್ಣಿನ ರಸ ಕುಡ್ದಂಗೆ ಅನ್ನಿಸ್ತಿರುತ್ತೆ. ಸೊ ಇಲ್ಲೂ ಅಷ್ಟೇ ಸೆಲ್ಫ್ ಸಪ್ಲೈ, ನಮಗೆ ಏನು ಬೇಕು ಅದನ್ನು ಹಾಕ್ಕೊಳ್ಳೋ ಅಂಥದ್ದು. ಸೊ ನಾನಂತೂ ತುಂಬಾ ಸ್ವೀಟ್ ಪ್ರಿಯೆ. ಹಾಗಾಗಿ ತುಂಬಾ ಸ್ವೀಟ್ಸ್ನ ಟ್ರೈ ಮಾಡಿದೆ. ತುಂಬಾ ಟೈಪ್ಸಲ್ಲಿ ಸ್ವೀಟ್ಸ್ ಇತ್ತು, ಕೇಕ್ಸ್ ಇತ್ತು. ಸೊ ನಾವು ಊಟನೆಲ್ಲ ಮುಗಿಸ್ಕೊಂಡು ಸುಮಾರು 8:30 ಅಷ್ಟರಲ್ಲಿ ಇಂದೋರಿಂದ ಹೊರಟ್ವಿ. ನಿಧಾನಕ್ಕೆ ಹೊರಟ್ವಿ. ಹಾಗಾಗಿ 9:30 10 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ. ನಮಗೆ ಟ್ರೈನ್ ಇದ್ದಿದ್ದು 11 ಗಂಟೆಗೆ, ರಾಜಧಾನಿ ಎಕ್ಸ್ಪ್ರೆಸ್ಸು. ನಾವು ಶುಕ್ರವಾರ ನೈಟು 11ಗೆ ಟ್ರೈನ್ ಹತ್ತಿದ್ದು. ಶನಿವಾರ ಒಂದು ದಿನ ಟ್ರೈನಲ್ಲೇ ಜರ್ನಿ ಇತ್ತು. ಸೊ ಭಾನುವಾರ ಬೆಳಗ್ಗೆ 5:30 ಅಷ್ಟರಲ್ಲೇ ಬೆಂಗಳೂರು ತಲುಪಿದ್ವಿ.
ಸೊ 2 ಡೇಸಲ್ಲಿ ರೀಚ್ ಆದ್ವಿ ಬೆಂಗಳೂರು ಅಂತಲೇ ಹೇಳ್ಬೋದು. ಸೊ ಇನ್ನು ಇಂದೂರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಮಾಡೋವಂಥ ಸ್ವೀಟ್ಸ್ನ ಇಲ್ಲಿ ಮಾಡಲ್ಲ. ಸೊ ಇಲ್ಲೆಲ್ಲ ತುಂಬಾ ಡಿಫ್ರೆಂಟು ಸ್ವೀಟ್ಸು, ಮ್ಯಾಂಗೋ ಎಲ್ಲ ತುಂಬಾ ಯೂಸ್ ಮಾಡ್ತಾರೆ. ಸೊ ಮ್ಯಾಂಗೋದೇ ತುಂಬಾ ಡೆಸರ್ಟ್ಸ್ ಇತ್ತು, ಹಾಗೆಯೇ ಬಾದಾಮಿದು ತುಂಬಾ ಡೆಸರ್ಟ್ಸ್ ಇತ್ತು. ಹಾಗೆಯೇ ಮನೆಗಳಲ್ಲಿ ಜಾಸ್ತಿ ತೊಗರಿಬೇಳೆಯಿಂದ ಮಾಡಿರುವಂಥ ಪಲ್ಯಗಳು, ಸಾಂಬಾರುಗಳು ಜಾಸ್ತಿ ಮಾಡ್ಕೋತಾರೆ. ಇನ್ನು ಇಲ್ಲೆಲ್ಲ ದಿನಕ್ಕೆ 2 ಟೈಮು ಊಟನ ಮಾಡೋದು. ಬೆಳಗ್ಗೆ ಒಂದು ಸಲ ಚಪಾತಿನ ಮಾಡ್ಕೋತಾರೆ, ನೈಟ್ಗೆ ರೈಸ್ ಬೇಕಂದವ್ರು ರೈಸು, ಇಲ್ಲಾಂದರೆ ಮತ್ತೆ ಚಪಾತಿನೇ. ಸೊ ಜಾಸ್ತಿ ಚಪಾತಿನೇ ಯೂಸ್ ಮಾಡೋದು ಇಲ್ಲೆಲ್ಲ. ಹಾಗೆಯೇ ಜಿಲೇಬಿನೂ ತುಂಬಾ ಲೈಕ್ ಮಾಡ್ತಾರೆ ಇಲ್ಲಿನ ಜನ. ಸೊ ಬೆಳಗ್ಗೆ ತಿಂಡಿಗೇ ಜಿಲೇಬಿನ ತರಿಸ್ಕೊಂಡು ತಿಂತಾರೆ. ಸೊ ಸೌತಿಂದ ಬಂದಿದ್ದೀವಿ ಅಂದ್ಬಿಟ್ಟು 1-2-3 ಮನೇಲಿ ಊಟಕ್ಕೆ ಕರೆದಿದ್ರು ತಿಂಡಿಗೆ ಎಲ್ಲ. ಸೊ ಎಲ್ಲ ತಿಂಡಿಗೂ ಜೊತೆಗೆ ಜಿಲೇಬಿನ ಇಟ್ಕೊಡೋರು. ಸೊ ಹಾಗಾಗಿ ಅಂದ್ಕೊಂಡೆ ಇವ್ರಿಗೆಲ್ಲ ತುಂಬಾ ಜಿಲೇಬಿ ಅಂದರೆ ಇಷ್ಟ ಅಂತ. ಸೊ ಊಟನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ಸೇಫ್ಟಿಯಾಗಿಯೇ ಭೋಪಾಲ್ ಬಂದು ತಲುಪಿದ್ವಿ. ಅಲ್ಲೂ ಅಷ್ಟೇ ಟ್ರೈನ್ಗೆ ತುಂಬ ಹೊತ್ತು ವೇಟ್ ಮಾಡೋಂಗಿರಲಿಲ್ಲ, ಬೇಗನೆ ಟ್ರೈನ್ ಬಂತು. ಸೊ ಸೇಫಾಗಿಯೇ ಬೆಂಗಳೂರು ರೀಚ್ ಆದ್ವಿ. ಸೊ ಭಾನುವಾರ ಬೆಳಗ್ಗೆ 5:30 ಅಷ್ಟರಲ್ಲಿ ಬೆಂಗಳೂರು ತಲುಪಿದ್ವಿ. ಸೊ 6 ಗಂಟೆಗೆ ವಿಶ್ವಮಾನವ ಟ್ರೈನ್ ಇತ್ತು. ಸೊ 6 ಗಂಟೆಗೆ ಹತ್ತಿ 8:15, 8:30 ಅಷ್ಟರಲ್ಲಿ ಟಿಪ್ಟೂರು ತಲುಪಿದ್ವಿ. ಸೊ ಟಿಪ್ಟೂರಿಗೆ ಬಂದಮೇಲೆ ಹೋಟೆಲ್ಗೆ ಹೋಗಿ ಟಿಫನ್ನ ಮುಗಿಸ್ಕೊಂಡ್ವಿ. ಸೊ ಎಲ್ಲಿ ಏನು ತಿಂದರೂ ನಮ್ಮೂರಿನ ತಿಂಡಿಗಳೇ ನಮಗೆ ಇಷ್ಟ ಅನ್ನೋ ಥರ ಮಾಮೂಲಿಯಾಗಿ ಇಡ್ಲಿ ಸಾಂಬಾರನ್ನ ತಗೊಂಡು ತಿಂಡಿನ ಮುಗಿಸ್ಕೊಂಡ್ವಿ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂದೋರಿಂದ ಮತ್ತು ಹೊರಗಡೆ ಹೋಗಿದ್ವಲ್ಲ ಕಾಶಿ, ಅಲ್ಲೆಲ್ಲ ಏನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ನನ್ನ ಶಾಪಿಂಗ್ಸ್ ಏನೇನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.